ಏನಾಗೋದಿಲ್ಲಮ್ಮ. ಕಾಪಾಡು ತಾಯಿ, ಕಾಪಾಡಮ್ಮ, ನನ್ನ ಮಗಳನ್ನು ಕಾಪಾಡಮ್ಮ. ಏನಾಯ್ತಣ್ಣ ಮಗುಗೆ? ಚಿಕ್ಕ ವಯಸ್ಸಿಂದ ಅಸ್ತಮ ಇರೋ ಮಗು ನಮ್ಮ. ಓದಕ್ ಹೋಗ್ತೀನಿ ಅಂತ ಅನ್ಬಿಟ್ಟು ಈಗ ಪ್ರಾಣಕ್ಕೆ ಕುತ್ತು ಅನ್ಕೊಂಡ್ಬಿಟ್ಟಿದ್ದಾಳಮ್ಮ. ಈ ಕೆರೆ ದಾಟಿ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ ಅಂತ ಈ ಮಗೆ ಗೊತ್ತಿಲ್ವಲ್ಲಮ್ಮ. ಅಮ್ಮ ಅಮ್ಮ ತಾಯಿ, ನಿನ್ನ ಹತ್ರ ಎಷ್ಟೊಂದು ಶಕ್ತಿಗಳಿದ್ಯಂತಲ್ಲಮ್ಮ. ನನ್ನ ಮಗಳನ್ನು ಕಾಪಾಡಮ್ಮ, ಕಾಪಾಡಮ್ಮ ತಾಯಿ, ಕಾಪಾಡು ತಾಯಿ. ನಿನ್ನ ಮಗುನ ಕಾಪಾಡ್ಬೇಕಾಗಿರೋದು ನಾನಲ್ಲ ರಾಧಾ, ನಾನಾ? ರಕ್ತ ಸಂಬಂಧಕ್ಕಿಂತ ದೊಡ್ಡದು ಆತ್ಮದ ಬಂಧ, ಅದಕ್ಕಿಂತ ಉನ್ನತವಾದ್ದು ಮಾಂಗಲ್ಯ ಬಂಧ. ಆ ಬಂಧನ ಬಳಸ್ಕೊಂಡು ಈ ಬಂಧನನ ಬಿಡಿಸ್ಕೊಳ್ಳೋಣ. ಹೇಗೆ? ರಾಧಾ, ಒಬ್ಬ ಹೆಂಡತಿಯಾಗಿ ನಿನ್ನ ಪ್ರೀತಿಯಿಂದ ಅವನ ದೃಷ್ಟಿನ ಬದಲಾಯಿಸು. ನಾನು ಪಂಚಾಕ್ಷರಿ ಮಂತ್ರದಿಂದ ಅವನ ಬಂಧನನ ಬಲಹೀನ ಮಾಡ್ತೀನಿ. ನಾವಿಬ್ಬರೂ ಸೇರಿ ಆ ಮಗುವಿನ ಪ್ರಾಣನ ಉಳಿಸ್ಕೊಟ್ರೆ ಈ ಊರಿನ ನಂಬಿಕೆಗೆ ಜೀವ ಕೊಟ್ಟ ಹಾಗೆ. ಜೋರಾಗಿ ನಮ ಶಿವಾಯ ಮಂತ್ರ ಕೇಳಿಸ್ತಾ ಇದ್ರೆ ಅವನು ವಿಲವಿಲ ಒದ್ದಾಡ್ತಾ ಬಲಹೀನನಾದ ಕ್ಷಣದಲ್ಲಿ ಅವನು ರೇಖೆ ದಾಟ್ತಾನೆ. ತಿರುಪತಿ, ನೀನ್ ತಪ್ಪು ಮಾಡಿದ್ಯಾ, ಆದ್ರೆ ಅದಕ್ಕಿಂತ ದೊಡ್ಡ ತಪ್ಪು ನಾನ್ ಮಾಡಿದ್ದೀನಿ, ನಿನ್ನ ಸಾಯಿಸಿ. ಓಂ ನಮಃ ಶಿವಾಯ. ನಾನೇನಾದ್ರೂ ನಿನ್ನ ಸಾಯಿಸ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಲ್ವಾ? ಈ ಊರಿಗೆ ಈ ಗತಿನೇ ಬರ್ತಿರ್ಲಿಲ್ಲ, ಈ ಊರಿಗೆ ಈ ನರಕ ಯಾತನೆನೇ ಇರ್ತಿರ್ಲಿಲ್ಲ. ಎಲ್ಲದಕ್ಕೂ ಕಾರಣ ನಾನು. ನಾನು ಹೇಗಿರ್ಬೇಕು ಅಂತ ಕೋರ್ಕೋತಾ ಇದೆಯೋ ಹಾಗೆ ಬಂದಿದ್ದೀನಿ. ಬಿರುಗಾಳಿ ಬರೋ ತರ ಇದೆ, ಬೇಗ ಕರೆಂಟ್ ಕಟ್ ಮಾಡೋ. ಮಾಡ್ತಾ ಇದ್ದೀನಿ, ಇನ್ನೇನ್ ಮಾಡ್ತೀನಿ. ನಿನ್ಗಿಷ್ಟ ಇರೋ ಮದ್ವೆ ಸೀರೆ ಉಟ್ಕೊಂಡಿದ್ದೀನಿ, ನಿನಗಿಷ್ಟ ಇರೋ ಗಾಜಿನ ಬಳೆ ಹಾಕೊಂಡಿದ್ದೀನಿ, ನಿನಗಿಷ್ಟ ಇರೋ ಸೆಂಟ್ ಹಾಕೊಂಡಿದ್ದೀನಿ. ಇಲ್ಲಿ ನೋಡು, ನೀನ್ ಕಟ್ಟಿರೋ ತಾಳಿ ನೋಡಾದ್ರೂ ನಿನಗೆ ಕನಿಕರ ಬರ್ತಾ ಇಲ್ವಾ?